ಅವ್ರು ಬಂದು ಕರ್ಕೊಂಡು ಹೋದ್ರೆ ಅವರು ಹೆಂಡತಿ ಜೊತೆ ಸಂಸಾರ ಮಾಡಬೇಕು ಅಂತ ರೂಮ್ ನಲ್ಲಿ ಹೋದಾಗ ಅವರು ಧರ್ಮಪತ್ನಿ ಅವರ ಹತ್ತಿರ ಬಂದಾಗ ಇವರು ಶೇಷರೂಪಿಯಾಗಿ ಇವರ ಅವತಾರವನ್ನು ತೋರಿಸ್ಬಿಟ್ರು. ಅಂದ್ರೆ ಕಾಮನಿಗೆ ಕಾಮನೆಂದು ಸುರ ಸಾರ್ವಭೌಮ ಗುಣಧಾಮನೆಂದು ವಾಮನೇತ್ರೆಯರು ಪಾಡಿ ತೂಗಿದರು ರಾಮಾವತಾರ ಹರಿಯ. ಕಾಮನಿಗೆ ಕಾಮನೆಂದು ಸುರ ಸಾರ್ವಭೌಮ ಗುಣಧಾಮನೆಂದು ವಾಮನೇತ್ರೆಯರು ಪಾಡಿ ತೂಗಿದರು ರಾಮಾವತಾರ ಹರಿಯ. ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಕಾಗಿಣಾ ನದಿಯ ತಟದಲ್ಲಿದ್ದೀವಿ. ಕಾಗಿಣಾ ನದಿ ಅಂದ್ರೆ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ದೊಡ್ಡ ನದಿ ಅಂತ ಕೂಡ ಕರೆಯಲಾಗ್ತದೆ. ಅದೇ ರೀತಿಯಾಗಿ ಅತಿ ಪುರಾತನ ಇತಿಹಾಸ ಹೊಂದಿರತಕ್ಕಂಥ ಕಾಗಿಣಾ ನದಿ. ಈ ನದಿಯ ಇತಿಹಾಸ ಈಗಾಗಲೇ ನಮ್ಮ ಮಳಖೇಡ್ ಕೋಟೆಯ ಇತಿಹಾಸದ ಜೊತೆ ತಿಳಿಸಲಾಗಿದೆ. ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವೇನು ಈಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳನ್ನ ನೋಡಿದ್ದೀವಿ. ಆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಿಗಿಂತಲೂ ಹಿರಿಯರಾದಂತಹ ಟೀಕಾಚಾರ್ಯರು, ಜಯತೀರ್ಥರು ಅಂತಕ್ಕಂಥ ಒಬ್ಬ ಮಹಾನ್ ಸಂತರು ಈ ನೆಲದಲ್ಲಿ ಇದ್ರು. ಅದು ಈ ಮಳಖೇಡ್ ಅಂದ್ರೆ ಈ ಕಾಗಿಣಾ ತಟದಲ್ಲಿ ಇರ್ತಕ್ಕಂಥ ಇಂದಿನ ಮಾನ್ಯಕೇಟ, ಇಂದಿನ ಮಳಖೇಡದಲ್ಲಿ ಇದ್ರು. ಅವರ ಮೂಲ ವೃಂದಾವನಕ್ಕೆ ನಾವು ಇವತ್ತು ಆಗಮಿಸಿದ್ವಿ. ನಮಗೆ ಈ ಮೂಲ ವೃಂದಾವನದ ಸಂಪೂರ್ಣ ಇತಿಹಾಸ ಮತ್ತೆ ಇಲ್ಲಿರ್ತಕ್ಕಂಥ ಶಕ್ತಿಯ ಬಗ್ಗೆ ಪರಿಚಯಿಸಲು ಒಳ್ಳೆಯ ವಾಗ್ಮಿಗಳು, ಹಾಗೆ ಇತಿಹಾಸಕಾರರು, ಮತ್ತೆ ಬಹಳಷ್ಟು ಪುಸ್ತಕಗಳು ಬರೆದು ಎಲ್ರಿಗೂ ಪರಿಚಿತರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಸಂಜೀವ್ ಶಿರ್ನೂರ್ಕರ್ ಅವರಿದ್ದಾರೆ. ಸರ್, ತಮಗೆ ನಮ್ಮೂರು ಚಾನೆಲ್ಗೆ ಸ್ವಾಗತ. ತಾವು ದಯವಿಟ್ಟು ಈ ಮೂಲ ವೃಂದಾವನದ ಇತಿಹಾಸ, ಆಮೇಲೆ ಟೀಕಾಚಾರ್ಯರು, ಜಯತೀರ್ಥರು ಯಾವ ರೀತಿಯಲ್ಲಿ ಬಂದು ನೆಲೆಸಿದ್ರು ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬೋದು. ತೆಲಂಗಾಣದ ಅನಂತಶಯನ ದೇವಸ್ಥಾನ ಏನಿದೆ, ಅನಂತಗಿರಿ, ವಿಕಾರಾಬಾದ್, ಆ ಅನಂತಗಿರಿಯಲ್ಲಿ ಅವರು ಎಲ್ಲಾ ನಮ್ಮ ದೇಶದ ಎಲ್ಲಾ ತೀರ್ಥಕ್ಷೇತ್ರಗಳನ್ನ ಅಲ್ಲಿ ಹೋಗಿ ನೀರನ್ನು ಸಂಗ್ರಹಿಸಿಕೊಂಡು, ಆ ತೀರ್ಥಕ್ಷೇತ್ರದ ನೀರನ್ನು ಸಂಗ್ರಹಿಸಿಕೊಂಡು ಒಂದು ಕಮಂಡಲದಲ್ಲಿ ಇಟ್ಕೊಂಡು ಅಲ್ಲಿ ತಪಸ್ ಮಾಡ್ತಾ ಕೂತಿದ್ರು. ಸೊ ಒಂದು ಕಾಗೆ ಇಂದ್ರನ ವೇಷದಲ್ಲಿ, ಇಂದ್ರನ ಸ್ವರೂಪದ ಕಾಗೆ ರೂಪದಲ್ಲಿ ಇಂದ್ರ ಬಂದು ಅದನ್ನ ಆ ಕಮಂಡಲವನ್ನು ಒದ್ದ. ಆ ಕಮಂಡಲನ್ನು ಒದ್ದದಕ್ಕೆ ಆ ಕಮಂಡಲದಲ್ಲಿ ನೀರು ಹರಿದು ಅದು ನದಿಯಾಗಿ ಹರಿತು. ಸೊ ಅದು ಕಾಗೆ ಒದ್ದದಕ್ಕೆ ಅದು ಕಾಗಿಣಾ ಅನ್ನುವಂಥ ಒಂದು ಈ ಆಡು ಭಾಷೆಯ ಪ್ರತೀತಿಯಲ್ಲಿ ಬಂತು. ಸೊ ಎಸೆನ್ಷಿಯಲಿ ಈ ನದಿ ಸರ್ವತೀರ್ಥಗಳ ಸಂಗಮ ಇದು. ಈ ಕಾಗಿಣಾ ನದಿಯಲ್ಲಿ ಸರ್ವತೀರ್ಥಗಳ ಸಂಗಮ ಇದೆ. ಎಲ್ಲಾ ಇಡೀ ನಮ್ಮ ಭರತ ಖಂಡದ ಪ್ರತಿ ನದಿಯ ನೀರು ಈ ಕಾಗಿಣಾ ನದಿಯಲ್ಲಿ ಇದೆ ಅನ್ನುವಂಥ ಅನುಸಂಧಾನ ನಮ್ಮಲ್ಲಿ ಇರಬೇಕು. ಸೊ ಇಂತಹ ಪವಿತ್ರವಾದ ನದಿ ಕ್ಷೇತ್ರದಲ್ಲಿ ಜಯತೀರ್ಥರ ಶ್ರೀಮದ್ ಟೀಕಾಕೃತ್ಪಾದರ ಮೂಲ ವೃಂದಾವನ ಇದೆ. ಅಷ್ಟೇ ಅಲ್ಲದೆ ಜಯತೀರ್ಥರ ಗುರುಗಳಾದಂತಹ ಅಕ್ಷೋಭ್ಯ ತೀರ್ಥರ ವೃಂದಾವನವೂ ಇಲ್ಲೇ ಇದೆ. ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ರಘುನಾಥ ತೀರ್ಥರ ಮೂಲ ವೃಂದಾವನವು ಕೂಡ ಇದೇ ಮಳಖೇಡ ಕ್ಷೇತ್ರದಲ್ಲಿ ಇದೆ. ಮೂರು ಜನರು ವೃಂದಾವನ ಒಂದೇ ಕಡೆ ಇದೆ. ಅವ್ರ ಗುರುಗಳದು ಇಲ್ಲೇ ಇದೆ. ಹೌದು. ಆಮೇಲೆ ಜಯತೀರ್ಥರು, ಆಮೇಲೆ ಅವ್ರಾದ್ಮೇಲೆ ಯಾರು ಇದ್ರು? ಅವ್ರಾದ್ಮೇಲೆ ಬೇರೆ ಇನ್ನೂ 2-3 ಯತಿಗಳು ಬಂದ್ರು. ಆದ್ಮೇಲೆ ಈ ರಘುನಾಥ ತೀರ್ಥರ ಅನ್ನುವಂಥದ್ದು ಅದೇ ಪರಂಪರೆಯಲ್ಲಿ ಬಂದಂತಹ ಯತಿಗಳು. ಅವರ ವೃಂದಾವನವು ಕೂಡ ಮಳಖೇಡದಲ್ಲಿದೆ. ಏನೀಗ ಸಂಜೀವ್ ಅವರ ಇಲ್ಲಿ ಜಯತೀರ್ಥರು ಬಂದು ಇಲ್ಲಿ ನೆಲೆಸ್ಲಿಕ್ಕೆ ಕಾರಣ ಏನು? ಒಂದು ಆ ಕಾಲದಲ್ಲಿ, ಅಂದ್ರೆ ಆ ಕಾಲಘಟ್ಟದಲ್ಲಿ ನೀವು ನೋಡಿದ್ರೆ ಇಲ್ಲಿ ಹೆಚ್ಚು ಅಂದ್ರೆ ಮಧ್ವಮತದ ಪ್ರಸಾರ ಆಚರಣೆ ಈ ಭಾಗದಲ್ಲಿ ಜಾಸ್ತಿ ಇತ್ತು. ಅದು ಒಂದು. ಆಮೇಲೆ ಜಯತೀರ್ಥರ ಗುರುಗಳಾದ ಅಕ್ಷೋಭ್ಯ ತೀರ್ಥರು ಇಲ್ಲಿ ವೃಂದಾವನಸ್ಥರಾದ್ರು. ಅದು ಒಂದು. ಈ ಭಾಗದಲ್ಲಿ ಅಂದ್ರೆ ಈ ಮಳಖೇಡದಲ್ಲಿ ಅವರ ಮೂಲ ವೃಂದಾವನ ಇದೆ. ಆಮೇಲೆ ಅವ್ರು ಹೆಚ್ಚು ಇದ್ದದ್ದು ಭೀಮಾ ನದಿ ಪರಿಸರದಲ್ಲಿ. ಸೊ ಅವರು ಮೂಲತಃ ಜಯತೀರ್ಥರು ಅವ್ರ ಪೂರ್ವಾಶ್ರಮದಲ್ಲಿ ಮಹಾರಾಷ್ಟ್ರದ ಸೊಲ್ಲಾಪುರದ ಹತ್ತಿರ ಇರುವಂತಹ ಮಂಗಳವೇಡಿ ಅಂತ ಒಂದು ಊರಿದೆ. ಆ ಮಂಗಳವೇಡಿ ಅವರು ದೇಶಪಾಂಡೆ ಮನೆತನದವರು. ಅವರಿಗೆ ಸುಮಾರು 20 ವಯಸ್ಸಾಗುವವರೆಗೂ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಯಾರು ಅಂತ. ಅಂದ್ರೆ ಸಾಮಾನ್ಯ ರಾಜನ್ ತರ ಅವ್ರು ಬದುಕಿದ್ರು. ಅವರು ದೇಶಪಾಂಡೆ ಅಂದ್ರೆ ಅವಾಗೆಲ್ಲ ದೇಶಪಾಂಡೆಗಿರಿ ಅಂತ ರಾಜ ಮನೆತನದವರು. ಅವರು ಕುದುರೆ ಮೇಲೆ ಕೂತ್ಕೊಂಡು ಇಡೀ ದೇಶ ಸಂಚಾರ ಮಾಡ್ತಾ ಎಲ್ಲ ಕಡೆ ಅವರ ಹಳ್ಳಿಗಳನ್ನ, ಅವರ ರೆವಿನ್ಯೂ ಕಲೆಕ್ಟ್ ಮಾಡ್ತಿದ್ರು. ಅವರ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಇದು ಅವ್ರ ಕೆಲಸ ಆಗಿತ್ತು. ಒಂದು ದಿನ ಭೀಮಾ ನದಿ ತೀರದಲ್ಲಿ ಅಕ್ಷೋಭ್ಯ ತೀರ್ಥರು ಕೂತಿದ್ರು.
ಇವರಿಗೆ ಬಹಳ ಬಾಯಾರಿಕೆ ಆಗಿತ್ತು. ಯಾರಿಗೆ? ಜಯತೀರ್ಥರ ಪೂರ್ವಾಶ್ರಮದ ಹೆಸರು ದೋಂಡೋ ಪಂಥ ಅಂತ. ದೋಂಡೋ ಪಂಥ, ದೋಂಡೋ ರಘುನಾಥ. ದೋಂಡೋ ಅಂದ್ರೆ ಕಲ್ಗುಂಡೆ. ದೋಂಡೋ ರಘುನಾಥ ಪಂಥ. ದೋಂಡೋ ರಘುನಾಥ ಅಷ್ಟೇ. ದೋಂಡೋ ಪಂಥ ಅಂತ ಕರೀತಾರಲ್ಲ ಮರಾಠಿಯಲ್ಲಿ, ಅವ್ರ ಹೆಸರಾಗಿತ್ತು. ಬಹಳ ಕಲ್ಲಿನಂಗ ಆಗ್ಲಿ ನನ್ ಮಗ ಅಂತ ನಮ್ ಕಡೆ ಅಂತಾರಲ್ಲ, ಆ ರೀತಿ ಮಗನಿಗೆ ಹೆಸರು. ಮರಾಠಿ ಹೆಸರಂದ್ರೆ ಮರಾಠಿಗರು, ದೇಶಸ್ಥರು, ಮೂಲತಃ ಮರಾಠಿಗರೇ, ಮರಾಠಿ ಮಾತೃಭಾಷೆ. ಸೊ ಅವರು ಬಾಯಾರಿಕೆ ಬಹಳ ಆದಾಗ ಕುದುರೆಯಿಂದ ಕೆಳಗಿಳಿದು ನೀರು ಕುಡಿಯುವಷ್ಟು ವ್ಯವಧಾನ ಅವ್ರಿಗೆ ಆಗ್ಲಿಲ್ಲ. ಹಂಗೆ ನದಿಯ ಒಳಗಡೆನೆ ಕುದುರೆಯನ್ನು ತಗೊಂಡು ಹೋದ್ರು. ಕುದುರೆ ತಗೊಂಡೋಗಿ ಕುದುರೆ ಮೇಲೆ ಕೂತಲ್ಲೇ ಹಿಂಗೆ ನದಿಗೆ ಬಾಯಿ ಹಚ್ಚಿದ್ರು. ನದಿಗೆ ಬಾಯಿ ಹಚ್ಚಿದ ಕೂಡಲೇ ಅಲ್ಲಿ ಅಕ್ಷೋಭ ತೀರ್ಥರು ಇದನ್ನ ನೋಡ್ತಾ ಇದ್ರು. ಅಕ್ಷೋಭ ತೀರ್ಥರು ನೋಡ್ತಾ ಇದ್ರು. ಅಕ್ಷೋಭ ತೀರ್ಥರು ಕೇಳಿದ್ರು ಸಂಸ್ಕೃತದಲ್ಲಿ, ಕಿಂ ಪಶು ಪೂರ್ವ ದೇಹೆ ಅಂತ ಕೇಳಿದ್ರು. ಅಂದ್ರೆ ನೀ ಪೂರ್ವ ಜನ್ಮದಲ್ಲಿ ಏನು ಪಶು ಆಗಿದ್ದೇನಪ್ಪಾ ಅಂತ ಕೇಳಿದ್ರು. ಆ ಒಂದು ಮಾತು ಕೇಳಿದ ತಕ್ಷಣ ಕೂಡಲೇ ದೋಂಡೋ ಪಂಥರಿಗೆ, ದೋಂಡೋ ರಘುನಾಥ ರಾಯರಿಗೆ ಅವ್ರ ಇಡೀ ಪೂರ್ವ ಜನ್ಮದ ವೃತ್ತಾಂತವೆಲ್ಲ ನೆನಪಿಗೆ ಬಂತು. ಇದರಲ್ಲಿ ಒಂದು ಸಣ್ಣ ಕಥೆ ಇದೆ, ಹೇಳ್ಬಿಡ್ತೀನಿ. ಇವರು ಜಯತೀರ್ಥರು ಮೂಲತಃ ಇಂದ್ರನ ಸಂಜಾತರು, ಇಂದ್ರ ವಂಶಸ್ಥರು, ಇಂದ್ರ ಅಂಶಸ್ಥರು. ಅರ್ಜುನ ದ್ವಾಪರದಲ್ಲಿ ಅರ್ಜುನ ಆದ್ರು. ಅದಾದ್ಮೇಲೆ ಕಲಿಯುಗದಲ್ಲಿ ಜಯತೀರ್ಥರಾಗಿ ಬಂದ್ರು. ಜಯತೀರ್ಥರು ಅಂದ್ರೆ ಇವರು ಅರ್ಜುನಾಂಶ ಸಂಭೂತರು, ಇಂದ್ರಾಂಶ ಸಂಭೂತರು, ಜಯತೀರ್ಥರು ಅಂತ ಒಂದು ನಂಬಿಕೆ ಇದೆ. ಇವರು ಮಧ್ವಾಚಾರ್ಯರ ಕಾಲದಲ್ಲಿ, ಮಧ್ವಾಚಾರ್ಯರು ಶಿಷ್ಯಂದರಿಗೆ ಪಾಠ ಮಾಡಬೇಕಾದ್ರೆ ಮಧ್ವಾಚಾರ್ಯರು ಬರೆದಂತ ಗ್ರಂಥಗಳನ್ನ ಒಂದು ಎತ್ತಾಗಿ ವೃಷಭ ರೂಪದಲ್ಲಿ ಇವರಿದ್ರು. ಯಾವಾಗ? ಮಧ್ವಾಚಾರ್ಯರ ಕಾಲದಲ್ಲಿ. ಅವರು ಆ ಎತ್ತಿನ ಮೇಲೆ ಎಲ್ಲ ಗ್ರಂಥಗಳನ್ನ ಎತ್ತು ಅದನ್ನ ಹೊತ್ಕೊಂಡು ಹೋಗ್ತಾ ಅವ್ರಿಗೆ ಪ್ರತಿನಿತ್ಯ ಹೋಗೋದು ಮತ್ತೆ ವಾಪಸ್ ಬರೋದು ಮಾಡ್ತಾ ಇತ್ತು. ಅದೇ ಅಂದ್ರೆ ಮಧ್ವಾಚಾರ್ಯರು ಪಾಠ ಮಾಡಿದ್ದನ್ನ ಇದು ಸಾಕ್ಷಾತ್ ಎತ್ತಿನ ರೂಪದಲ್ಲಿ ಆಲ್ರೆಡಿ ಕೇಳಿದ್ದಾಗಿದೆ ಜಯತೀರ್ಥರು ತಮ್ಮ ಪೂರ್ವ ಇದರಲ್ಲಿ. ಮಧ್ವಾಚಾರ್ಯ ಏನ್ ಹೇಳಿದ್ರು, ಒಂದಿನ ಹಿಂಗೆ ಪಾಠ ಮಾಡ್ಬೇಕಾದ್ರೆ ಶಿಷ್ಯಂದರಿಗೆ, ಇಲ್ಲಿ ಏನು ಎತ್ತು ಕೂತ್ಕೊಂಡಿದೆಯಲ್ಲ, ಈ ಎತ್ತು ನನ್ನ ಗ್ರಂಥಗಳಿಗೆ ಮುಂದೆ ಟೀಕೆ ಬರೀತದೆ ಅಂತ ಹೇಳಿದ್ರಂತ. ಅವಾಗ ಅಲ್ಲಿ ಅನೇಕ ಶಿಷ್ಯರಿಗೆ ಖುಷಿ ಆಯ್ತು. ಎತ್ತಿಗೆ ಎಂತ ಸೌಭಾಗ್ಯ, ನಮ್ಗೆ ಇಲ್ದೇ ಇರುವಂತಹ ಪುಣ್ಯ ಎತ್ತು ಮಾಡಿದೆಯಲ್ಲಪ್ಪ, ಎತ್ತು ಬರಿತಿದೆ ಅಂತ. ಈ ಖುಷಿ ಪಡೋರ್ ಜೊತೆಗೆ ಮಾತ್ಸರ್ಯ ಪಡೋರು ಇದ್ದೇ ಇರ್ತಾರೆ. ಸಮಾಜದಲ್ಲಿ ಹೂವು ಮುಳ್ಳು ಎರಡೂ ಇರ್ತಾರೆ, ಕೇಳೋರು ಇದ್ದೇ ಇರ್ತಾರೆ. ಸೊ ಅವರಿಗೆ ಅದು ತಡ್ಕೊಳಿಕ್ ಆಗ್ಲಿಲ್ಲ. ಎತ್ತು ಬರಿತದೆ ಅಂತ ಹೇಳಿ ಎತ್ತಿಗೆ ವಿಷಪ್ರಾಶನ ಮಾಡಿ ಆ ಎತ್ತಿಗೆ ಸಾಯಿಸ್ಬಿಟ್ರು. ಸೊ ಅದು ಅಲ್ಲಿಗೆ ಅದು ಕತೆ ಮುಗೀತು. ಸೊ ಅಂದ್ರೇನು, ಆ ಎತ್ತೆ ಮುಂದೆ ಜಯತೀರ್ಥರಾಗಿ ಮಧ್ವಾಚಾರ್ಯರ ಗ್ರಂಥಗಳಿಗೆ ಟೀಕೆ ಬರೆದು ವಿಶ್ವಮಾನ್ಯರಾಗ್ತಾರೆ ಅನ್ನೋದು ಅವಾಗೆ ಅದು ಪ್ರತೀತಿ ಇತ್ತು. ಸೊ ಈ ಇಡೀ ಕಥೆ ಜಯತೀರ್ಥರಿಗೆ ನೆನಪಾಯ್ತು. ಅಂದ್ರೆ ದೋಂಡೋ ರಘುನಾಥರ ಯಾರು ನೀರು ಕುಡಿತಿದ್ರಲ್ಲ, ಅವರಿಗೆ ನೆನಪಾಯ್ತು. ನಾನು ನನ್ನ ಜನ್ಮದ ಕಾರಣ ಬೇರೆನೇ ಇದೆ. ನಾ ಈ ಭೂಮಿಗೆ ಬಂದಿದ್ದೆ ಬೇರೆ ಕಾರಣಕ್ಕೋಸ್ಕರ. ನಾ ಏನ್ ಮಾಡ್ತಾ ಇದ್ದೀನಿ, ಆಡಳಿತ ಮಾಡ್ತಾ ಇದ್ದೀನಿ, ರಾಜಂತರ ಓಡಾಡ್ತಾ ಇದ್ದೀನಿ ಅಂತ ಹೇಳಿ ಸೀದಾ ಅಕ್ಷೋಭ ತೀರ್ಥರ ಹತ್ರ ಬಂದ್ರು. ಅವ್ರ ಕಾಲಿಗೆ ಬಿದ್ರು, ಸ್ವಾಮಿ ನನಗೆ ಸನ್ಯಾಸ ಕೊಡ್ರಿ ಅಂತ ಕೇಳ್ಕೊಂಡ್ರು. ಸೊ ಇಷ್ಟೆಲ್ಲ ಆಗೋಕ್ಕೂ ಮುಂಚೆನೆ ಜಯತೀರ್ಥರಿಗೆ ಆಲ್ರೆಡಿ 2 ಮದುವೆ ಆಗಿತ್ತು. ಅವರು ದೊಡ್ಡ ರಾಜಮನೆತನದ ಒಂದು ಇದ್ರಲ್ಲಿದ್ರು, ಪೀಠದಲ್ಲಿದ್ರು, ಎಲ್ಲ ಇದ್ರು. ಮತ್ತು ಅಂತ ಒಂದು ಗೃಹಸ್ಥ ಸಂಸಾರಿಗಳು ಒಮ್ಮಿನೊಮ್ಮಿಗೆ ಒಂದು ದಿನದಾಗೆ ಸನ್ಯಾಸಿ ಆಗ್ತಾರಂತಂದ್ರೆ ಅದು ಬಹಳ ಯಾರಿಗೂ ನಂಬಲಿಕ್ಕೆ ಸಾಧ್ಯ ಇಲ್ಲಲ್ಲ. ಸೊ ಅಕ್ಷೋಭ ತೀರ್ಥರು ಹೇಳಿದ್ರು, ಇಲ್ಲ ನನಗೆ ಸನ್ಯಾಸ ಕೊಡ್ತೇನೆ, ಬಟ್ ನೀವು ಮನೆಯಲ್ಲಿ ಎಲ್ಲ ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕು ಅಂತ. ಇಲ್ಲ ಪರ್ಮಿಷನ್ ಏನಿಲ್ಲ, ನೀವು ನನಗೆ ಸನ್ಯಾಸ ಕೊಟ್ಟು ಬಿಡ್ರಿ ಅಂತ. ಸನ್ಯಾಸ ತಗೊಳ್ಳೋ ಅಂತ ಸಂದರ್ಭದಲ್ಲಿ ಇನ್ನು ಸನ್ಯಾಸ ಕೊಟ್ಟಿರ್ಲಿಲ್ಲ. ಮತ್ತೆ ಅವ್ರ ಮನೆಯವ್ರು ಬಂದು ಅವ್ರಿಗೆ ಕರ್ಕೊಂಡು ಹೋದ್ರು. ಅವ್ರ ಮನೆಯವ್ರು ಬಂದು ಕರ್ಕೊಂಡು ಹೋದ್ರೆ ಅವರು ಹೆಂಡತಿ ಜೊತೆ ಸಂಸಾರ ಮಾಡ್ಬೇಕು ಅಂತ ರೂಮ್ ನಲ್ಲಿ ಹೋದಾಗ ಅವರು ಧರ್ಮಪತ್ನಿ ಅವರ ಹತ್ತಿರ ಬಂದಾಗ ಇವರು ಶೇಷರೂಪಿಯಾಗಿ ಇವರ ಅವತಾರವನ್ನು ತೋರಿಸ್ಬಿಟ್ರು. ಅಂದ್ರೆ ಇವರು ಶೇಷ ಹಾವಾಗಿ ಪರಿವರ್ತನೆ ಆದ್ರು ಜಯತೀರ್ಥರು. ನಾನು ಸ್ವತಃ ಇಲ್ಲಿ ಬಂದದ್ದು ನನ್ನ ಜನ್ಮದ ಕಾರಣ ಬೇರೆ ಇದೆ. ನಾನು ಸಂಸಾರಿಯಾಗಿ ಇಲ್ಲಿ ಭೋಗ ಜೀವನ ಮಾಡ್ಲಿಕ್ಕೆ ಬಂದಿಲ್ಲ. ನಾನು ವೇದಾಂತ ಸಾಮ್ರಾಜ್ಯದ ಪೀಠವನ್ನೇರಿ ಇಡೀ ವಿಶ್ವಕ್ಕೆ ವೇದಾಂತದ ಸರಿಯಾದ ಜ್ಞಾನವನ್ನು ಕೊಡಲು ನಾನು ಬಂದಿದ್ದೇನೆ ಅಂತ ಅವರ ತಂದೆ ತಾಯಿಗಳಿಗೂ ಅದು ಅರಿವಾಯ್ತು. ನನ್ನ ಮಗ ಕಾರಣ ಜನ್ಮ ಹೊಂದಿದೆ, ಅವನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅಂತ ಹೇಳಿ ಮತ್ತೆ ಅವರೆಲ್ಲರೂ ಕೂಡ ಅಕ್ಷೋಭ ತೀರ್ಥರ ಹತ್ರ ಬಂದು ಶರಣಾಗತರಾಗಿ, ಗುರುಗಳೇ ನೀವು ಸನ್ಯಾಸ ಕೊಡಬಹುದು ಅಂತಂದಾಗ ಅಕ್ಷೋಭ ತೀರ್ಥರು ಮತ್ತು ಜಯತೀರ್ಥರಿಗೆ ಜಯತೀರ್ಥ ಅಂತ ಹೇಳಿ ನಾಮಕರಣ ಮಾಡಿ ಸರ್ವಜ್ಞ ಪೀಠವನ್ನ ಅಲಂಕರಿಸ್ತಾರೆ. ಆವಾಗ ಅವರಿಗೆ ಪಾಠ ಅದೆಲ್ಲ ಇತ್ಯಾದಿ ಆಗಿ ಅವಾಗ ಶುರು ಆಗುತ್ತೆ ನೋಡಿ. ಅಂದ್ರೆ ಮನುಷ್ಯನ ಜೀವನ ಹೆಂಗ್ ಬದಲಾಗುತ್ತೆ. ಅಲ್ಲಿವರೆಗೂ ಏನು ಗೊತ್ತಿಲ್ಲದೆ ಇರೋರು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇಡೀ ಪೂರ್ವ ಜನ್ಮದ ವೃತ್ತಾಂತವನ್ನೆಲ್ಲ ಅವರು ತಿಳ್ಕೊಂಡು, ಮೊದಲನೇದಾಗಿ ಪೂರ್ವ ಜನ್ಮದ ವೃತ್ತಾಂತ ತಿಳಿದಿದ್ದು ನದಿಗೆ ನೀರು ಕುಡಿಬೇಕಾದ್ರೆ ಅವ್ರು ಅಷ್ಟು ಒಂಥರ ಹೇಳಿದ್ರೆ ನಮ್ಮ ಭಾಷೆದ ಮೈಗಳ್ರು ಅಂತ ಹಂಗಿದ್ರು ಕುಡಿಲಿಕ್ಕೂ ಅವರಿಗೆ ಅಂದ್ರೆ ಅಷ್ಟು ಮೈಗಳ್ರು ಅವ್ರು ನೀರು ಕುಡಿಬೇಕು, ನೀಡಿಕೆ ಜಗ್ಗಿ ಆಗ್ಬಿಟ್ಟಿತ್ತು. ಆದ್ರೂ ಕುದುರೆ ತಗೊಂಡು ಸೀದಾ ಹೋಗಿ ಬಾಯಿ ಹಚ್ಬಿಟ್ರು. ಅವ್ರು ಅಕ್ಷೋಭ ತೀರ್ಥರು ನೋಡಿದ್ರು ಅವ್ರು ತಪಸ್ ಮಾಡ್ತಾ ಕೂತಿದ್ರು ಭೀಮಾ ನದಿ ತೀರದಲ್ಲಿ. ಅವಾಗ ಇಷ್ಟೆಲ್ಲ ನಡೀತಿದೆಲ್ಲ ನಡಿಬೇಕಂತ ಹೇಳಿ ವಿಧಿಯಲ್ಲಿ ಇರ್ತದೆ, ಅದು ಆಯ್ತು ಅಷ್ಟೇ ಅಂತ ಜಯತೀರ್ಥರು. ಆಮೇಲೆ ಮತ್ತೆ ಪಾಠ ಕಲ್ತು ಇಡೀ ಒಂದ ಎರಡ ಎಲ್ಲ ಅಂದ್ರೆ ವೇದಾಂತ, ಶಬ್ದಶಾಸ್ತ್ರ, ವ್ಯಾಕರಣ. ಎಷ್ಟು ವಯಸ್ಸಿರ್ಬೋದು ಅವಾಗ?
ಅವಾಗ ನನ್ನ ಪ್ರಕಾರ ಅವ್ರಿಗೆ ಒಂದು 22-23 ವರ್ಷ ವಯಸ್ಸು ಇರ್ಬೋದು ಅಷ್ಟೇ. ಬಹಳ ಸಣ್ಣ ಬಹಳ ಸಣ್ಣವರು, ಬಹಳ ಚಿಕ್ಕವರು. ಹ್ಮ್. ಆ ವಯಸ್ಸಿನಾಗ ಸನ್ಯಾಸ ತಗೊಳ್ತಾರೆ. ಸನ್ಯಾಸ ತಗೊಂಡ್ಮೇಲೆ ಪಾಠಗಳೆಲ್ಲ ಅಧ್ಯಯನ ಆಗುತ್ತೆ. ಅಧ್ಯಯನ ಆದ್ಮೇಲೆ ಅವರು ಅಕ್ಷೋಭ್ಯ ತೀರ್ಥರ ವೃಂದಾವನಸ್ಥರಾಗ್ತಾರೆ. ಅವರ ವೃಂದಾವನವನ್ನ ಅವರು ಪ್ರತಿಷ್ಠಾಪನೆ ಇಲ್ಲೇ ಮಳಖೇಡದಲ್ಲಿ ಇಲ್ಲೇ ಈಗ ನೋಡಿದ್ವಲ್ಲ ನಾವು, ಆ ವೃಂದಾವನವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿ ಅವರು ಇನ್ನು ನಾ ಬಂದದ ಉದ್ದೇಶ ಏನು, ನಾನು ಬಂದಿದ್ದು ಆಚಾರ್ಯ ಮಧ್ವರ ಗ್ರಂಥಗಳಿಗೆ ಟೀಕೆ ಬರೆಯಲು. ಟೀಕೆ ಅಂತಂದ್ರೆ ಈಗ ಆಲ್ರೆಡಿ ವೆಂಕಣ್ಣಾಚಾರ್ಯ ಹೇಳಿದ್ರಲ್ಲ, ಕನ್ನಡದ ಟೀಕೆ ಅಲ್ಲ. ಈ ಟೀಕೆ ಅಂದ್ರೆ ಬೇಯೋದಲ್ಲ. ಅಲ್ಲ 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 ಕನ್ನಡದಲ್ಲಿ ನಾವು ಟೀಕೆ ಈಗ ನಮ್ ಕಡೆ ಎಲ್ಲ ಏನಂತಾರೆ ಟೀಕೆ ಅಂದ್ರ ಏನೋ ತುಚ್ಛವಾಗಿ ಮಾತಾಡೋದು ಅಥವಾ ಅದಕ್ಕೆ ಏನೋ ಕೆಣಕದು. ಹೌದು ಏನೋ ಒಂಥರ ಒಂದು ಬೈಗುಳ ಲೆಕ್ಕನೇ ಬೈಗುಳನೆ. ಬಟ್ ಆ ಟೀಕೆ ಅಲ್ಲ, ಹಂಗಲ್ಲ ಅಲ್ಲ, ಅದು ಕನ್ನಡದ ಅರ್ಥದ ಟೀಕೆ ಅಲ್ಲ. ಟೀಕೆ ಅಂದ್ರೆ ಸಂಸ್ಕೃತದಲ್ಲಿ ವಿಶ್ಲೇಷಣೆ ಅಂದ್ರೆ ವಿಸ್ತಾರವಾಗಿ ಹೇಳೋದು, ಅಥವಾ ನನ್ನ ಅಂದ್ರೆ ಒಂದು ವಿಷಯದ ಬಗ್ಗೆ ಅಥವಾ ಒಂದು ವಸ್ತುವಿನ ಬಗ್ಗೆ ನನ್ನ ಅಭಿಪ್ರಾಯವನ್ನು ಟೀಕೆ ಅಂತ ಕರೀತಾರೆ. ಅದು ಇಂಗ್ಲಿಷ್ ನಲ್ಲಿ ಈ ಕನ್ನಡದಲ್ಲಿ ಅದನ್ನು ವಿಮರ್ಶೆ ಅಂತ ಕರಿಬಹುದು. ವಿಮರ್ಶೆ ಅಥವಾ ಕ್ರಿಟಿಕ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ಹಂಗೆ ಕರಿಬಹುದು. ಟೀಕೆ ಅಂದ್ರೆ ಈಗ ಆಚಾರ್ಯ ಮಧ್ವರು ಇಡೀ ವೇದಾಂತ ಸಾಮ್ರಾಜ್ಯವನ್ನ ಅಲಂಕರಿಸಿ ಅವಾಗ ಅಂದ್ರೆ 12ನೇ ಶತಮಾನದಲ್ಲಿ ಅವರು ಸರ್ವಮೂಲ ಗ್ರಂಥಗಳಂತ ಬರೆದ್ರು. 37 ಗ್ರಂಥಗಳು ಬರೆದ್ರು. ಅದರಲ್ಲಿ ಬ್ರಹ್ಮಸೂತ್ರ, ಅದಾದ್ಮೇಲೆ ಮಹಾಭಾರತ, ಭಾಗವತ, ಋಗ್ಭಾಷ್ಯ, ಅಂದ್ರೆ ಇಡೀ ವೇದಗಳಿಗೆ ಯಾರು ಭಾಷ್ಯ ಬರ್ದಿಲ್ಲ. ಅಂದ್ರೆ ಬೇರೆ ಆಚಾರ್ಯರು ವೇದಗಳನ್ನು ಮುಟ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ವೇದಗಳಿಗೆ ಭಾಷ್ಯ ಬರೆದ ಏಕೈಕ ಆಚಾರ್ಯರು ಮಧ್ವಾಚಾರ್ಯರು. ಅದು ಋಗ್ವೇದಕ್ಕೆ ಮಾತ್ರ, ಋಗ್ಭಾಷ್ಯ ಅನ್ನುವಂತ ಗ್ರಂಥ. ಅಂದ್ರೆ ನಿಮ್ಮ ಪ್ರಕಾರ ಸಂಜೀವ್ರೆ, ಸ್ವಲ್ಪ ಇಂಟರಪ್ಟ್ ಮಾಡ್ತೇನೆ. ನೀವ್ ಹೇಳೋ ಪ್ರಕಾರ ಏನಂತಂದ್ರೆ ಜಯತೀರ್ಥರು ಟೀಕೆಗಳು ಬರ್ದ್ರು ಅಂತೇಳಿ ಟೀಕಾಚಾರ್ಯ ಅನ್ಸ್ಕೊಂಡ್ರು. ಹೌದು ಹೌದು ಹೌದು. ಈ ಟೀಕೆ ಅನ್ನೋದು ಒಂದು ವಿಸ್ತಾರ ಅಂದ್ರೆ ಅದು ಒಂದು ವಿಸ್ತಾರವಾಗಿ ಹೇಳುವಂತ ಒಂದು ಪ್ರಕ್ರಿಯೆ. ಸೊ ಈ ವಿಸ್ತಾರತೆ ಅವ್ರ ಬಳಿ ಇತ್ತು. ಹೌದು, ಖಂಡಿತ ಇತ್ತು. ಅಂತಹ ಟೀಕೆ ಅವ್ರು ಬರ್ದದಕ್ಕೆ ಅವ್ರು ಟೀಕಾರಾಯರ್ ಅಂತ ಆದ್ರು. ಯಾಕಂದ್ರೆ ಟೀಕೆ ಬರೆದವ್ರು ಬಹಳ ಜನ ಇದ್ದಾರೆ. ಈಗ ಅಂದ್ರೆ ಜಯತೀರ್ಥರಿಗಿಂತಲೂ ಪೂರ್ವದಲ್ಲಿ ಏನು ಆಚಾರ್ಯರು ಬಂದು ಹೋಗಿದ್ದಾರೆ, ಏನ್ ಬೇರೆ ಬೇರೆ ಯತಿಗಳು ಬಂದಿದ್ದಾರೆ, ಅವರು ಟೀಕೆ ಬರೆದಿದ್ದಾರೆ. ಆದ್ರೆ ಮಾಡ್ಕೊಳ್ಳಿಕ್ಕೆ ಏನ್ ಬೇಕು, ಒಬ್ಬ ವ್ಯಕ್ತಿಗೆ ಏನ್ ಸಾಮರ್ಥ್ಯ ಇದೆ, ಆ ಎಲ್ಲ ಸಾಮರ್ಥ್ಯವನ್ನ ಆ ಗ್ರಂಥಗಳಲ್ಲಿ ಅವ್ರು ಹಿಡಿದಿಟ್ಟಿದ್ರು. ಅಂದ್ರೆ ಆಗಿನ ಕಾಲದಲ್ಲಿ ಬಂದಂತ ಅಂದ್ರೆ ಅಲ್ಲಿವರೆಗೂ ಬಂದಂತ ಬೇರೆ ಬೇರೆ ವಾದಗಳು, ಏನೇನ್ ಬೇರೆ ಬೇರೆ ವಾದಗಳಿವೆ, ಎಲ್ಲ ವಾದಗಳಿಗೂ ಸಮರ್ಪಕವಾಗಿ ಉತ್ತರ ಕೊಟ್ಟು, ಅಂದ್ರೆ ಹೆಂಗಿದೆ ಅಂತಂದ್ರೆ ಈಗ ಬೇರೆ ಬೇರೆ ಒಂದು ಸಂಪ್ರದಾಯದಲ್ಲಿ ಏನೋ ಅವರು ಒಂದು ಸಿದ್ಧಾಂತವನ್ನು ಹೇಳಿರ್ತಾರೆ. ಆ ಸಿದ್ಧಾಂತದ ಆ ಕೃತಿಗಳನ್ನು ಓದಿದಾಗ ಅದು ನಮಗೆ ಸರಿಯಾಗಿ ಅರ್ಥ ಆಗ್ತಿರಲ್ಲ. ಆದ್ರೆ ಜಯತೀರ್ಥರ ಕೃತಿಗಳನ್ನು ಓದಿದಾಗ ಆ ಎದುರಿನ ವ್ಯಕ್ತಿ ಸಿದ್ಧಾಂತ ಏನು ಅಂದ್ರೆ, ಈಗ ಚರ್ಚೆ ಮಾಡುವಲ್ಲಿ ಪೂರ್ವ ಪಕ್ಷ ಉತ್ತರ ಪಕ್ಷ ಅಂತ ಎರಡು ಇರ್ತದೆ. ಅಂದ್ರೆ ಎದುರಿನ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ ಮೊದಲ ನನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಎಸ್ಟಾಬ್ಲಿಷ್ ಮಾಡಿ ಮತ್ತೆ ನಮ್ಮದ ಪಾಯಿಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು. ಇದು ಅಂದ್ರೆ ಇದು ಶಾಸ್ತ್ರೀಯವಾಗಿ ವಾದ ಮಾಡುವ ಒಂದು ಪ್ರಕ್ರಿಯೆ. ಹಿಂಗೆ ವಾದ ಮಾಡ್ಬೇಕು. ಸುಮ್ನೆ ಏನೋ ವಾದ ಅಂದ್ರೆ ಬೈಗುಳ ಅಲ್ಲ. ಅಂದ್ರೆ ಒಂದು ವಿಷಯ ನನ್ನ ಸಿದ್ಧಾಂತಕ್ಕೆ ನಿಲ್ಲುವನ್ನ ಸ್ಪಷ್ಟವಾಗಿ ಹೇಳೋದು ಅಂತ ಅದು ವಾದ. ಇದು ಫಿಲಾಸಫಿ, ಇದು ಜಗಳ ಅಲ್ಲ. ಇದು ಬಹಳ ಅಂದ್ರೆ ಇದಕ್ಕೆ ಈಗಿನ ಕಾಲದಲ್ಲಿ ವಾದ ಅಂದ್ರೆ ಏನೇನೋ ಅನ್ಕೊಂಡ್ಬಿಡ್ತೀವಿ ನಾವು. ಅದು ಬಹಳ ಶಿಷ್ಟವಾಗಿ ನಡೀತಾ ಇತ್ತು ಅವಾಗ. ಅಂದ್ರೆ ಇನ್ವಿಟೇಷನ್ ಮಾಡಿ ಕರೆದು ಕೂತ್ಕೊಂಡು ಆ ಕಡೆ ಒಂದು ವ್ಯಕ್ತಿ, ಆ ಕಡೆ ಒಂದು ಪಂಗಡ, ಈ ಕಡೆ ಒಂದು ಪಂಗಡ ಕೂತ್ಕೊಂಡು ಬೇರೆ ಬೇರೆ ವಿದ್ವಾಂಸರೆಲ್ಲ ಕೂತ್ಕೊಂಡು ವಾದ ಮಾಡ್ತಾ ಇದ್ರು. ಅಂದ್ರೆ ವಾದ ಅಂದ್ರೆ ಈಗ ನೀನೊಂದು ಪಾಯಿಂಟ್ ಹೇಳ್ತೀವಿ ಶಿವು, ನೀವೊಂದು ಪಾಯಿಂಟ್ ಹೇಳ್ತೀರಿ, ನೀವು ಹೇಳಿದನ್ನ ನಾನ್ ಮೊದಲು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ನೀವ್ ಇದನ್ನ ಹೇಳಿದಿರಿ ಸರಿನಾ ಅಂತ ನಾ ಕೇಳ್ಬೇಕು. ನೀವ್ ಹೇಳ್ತೀರಿ ಎಸ್ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ಆದ್ರೆ ಇದು ಹಂಗಲ್ಲ, ನಾ ಹೇಳ್ತೀನಿ ಕೇಳ್ರಿ ಅಂತ ಹೇಳಿ ನಾ ಮತ್ತೆ ಹೇಳ್ತೀನಿ. ಅಂದ್ರೆ ನೀವ್ ಹೇಳಿದ್ದನ್ನ ನಾನು ಮೊದಲು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಅದನ್ನ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನನ್ನ ಅಭಿಪ್ರಾಯವನ್ನ ಅದ್ರಲ್ಲಿ ಹೇಳ್ಬೇಕು. ಇದು ವಾದದ ಪ್ರಕ್ರಿಯೆ, ಇದು ಟೀಕೆ. ಇದಕ್ಕೆ ನೀವು ಪೂರ್ವ ಪಕ್ಷಗಳು, ನಾನು ಅದರ ಉತ್ತರ ಪಕ್ಷ ಹತ್ರ ಅನ್ಬಹುದು. ಅಂದ್ರೆ ಶಾಸ್ತ್ರಾರ್ಥ ವಾಕ್ಯಾರ್ಥಗಳು ಅದಕ್ಕಿಂತ ಬಹಳ ಉನ್ನತ ಮಟ್ಟದಲ್ಲಿ ನಡೀತವೆ. ಈಗಲೂ ಕೂಡ ಕಾಶಿಯಲ್ಲಿ, ಬೇರೆ ಬೇರೆ ಕಡೆ, ಉಡುಪಿಯಲ್ಲಿ ಅಥವಾ ನಮ್ಮ ಬೆಂಗಳೂರಿನ ವಿದ್ಯಾಪೀಠಗಳಲ್ಲೆಲ್ಲ, ಮುಂಬೈ ವಿದ್ಯಾಪೀಠಗಳಲ್ಲಿ ಶಾಸ್ತ್ರಾರ್ಥಗಳು ನಡೀತದೆ. ಆ ನಡೆದಾಗ ಅದು ನೋಡ್ಲಿಕ್ಕೆ ಚಂದ ಇರ್ತದೆ. ಅದನ್ನ ನಮ್ಮಂತ ಸಾಮಾನ್ಯರಿಗೆ, ಶಾಸ್ತ್ರ ಅಲ್ಪ ಸ್ವಲ್ಪ ಗೊತ್ತಿದವರಿಗೆ, ಓದ್ದೇ ಇರೋರಿಗೆ ಅದು ಅಷ್ಟು ಹೆಚ್ಚು ರುಚಿಸಲ್ಲ. ಆದ್ರೆ ಶಾಸ್ತ್ರದ ಬಗ್ಗೆ ಆಳವಾದ ಅಧ್ಯಯನ ಇರೋನಿಗೆ ಅದು ಬಹಳ ಖುಷಿ ಕೊಡುತ್ತೆ. ದಿನಗಟ್ಲೆ ನಡೀತದೆ. ದಿನಗಟ್ಲೆ ನಡೆದ್ರು ಅವರು ಅದನ್ನ ಅಷ್ಟು ಎಂಜಾಯ್ ಮಾಡ್ತಾರೆ. ಇದೆಲ್ಲ ಎಲ್ಲಿ ನಡೀತಿತ್ತು? ಒಂದ್ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಪ್ರತಿ ಊರಲ್ಲಿ ನಡೀತಾ ಇತ್ತು. ಟೀಕಾಚಾರ್ಯರು ಅಂದ್ರೆ ಇವರು ಪ್ರವಾಸ ಮಾಡ್ತಿದ್ರಲ್ಲ, ಅಂದ್ರೆ ದಿಗ್ವಿಜಯ ಅಂತ ಕರೀತಾರೆ. ಅಂದ್ರೆ ಇವರು ಈಗ ಬೇರೆ ಮತದವರು ಇರ್ತಾರೆ. ಆ ಬೇರೆ ಮತದವರು ತಪ್ಪು, ನಂದು ಸರಿ ಅಂತ ಅಂದ್ರೆ ಒಬ್ಬ ಮತಾಚಾರ್ಯನ ಉದ್ದೇಶವೇ ಅದಲ್ವಾ. ಜಯತೀರ್ಥರು ಎಲ್ಲ ಗ್ರಂಥಗಳಿಗೆ ಟೀಕೆ ಬರೆದ ಮೇಲೆ ಈ ಮಧ್ವ ಫಿಲಾಸಫಿ ಅಂದ್ರೆ ಮಧ್ವಶಾಸ್ತ್ರ ಇದು ಶ್ರೇಷ್ಠ ಅಂತ ಸಾರೋದಿತ್ತು. ಯಾಕಂದ್ರೆ ಅವರ ಆ ಪೀಠದ ಉದ್ದೇಶವೇ ಅದಾಗಿತ್ತು. ಹೀಗಾಗಿ ಅವರು ಇಡೀ ದೇಶವನ್ನು ಸಂಚಾರ ಮಾಡಿದ್ರು. ಈಗ ಟೀಕಾಚಾರ್ಯರು ಅಥವಾ ಜಯತೀರ್ಥರು ಎಲ್ಲಿಂದ ಎಲ್ಲಿಗೆ ಸಂಚಾರ ಮಾಡ್ತಾ ಬಂದ್ರು? ಅವರು ಸುಮಾರು ಇಡೀ ಭಾರತ ದೇಶದ ಅನೇಕ ಕ್ಷೇತ್ರಗಳಿಗೆ ಸಂಚಾರ ಮಾಡಿದ್ದಾರೆ.
ಅನೇಕ ಕ್ಷೇತ್ರಗಳಿಗೆ ಸಂಚಾರ ಮಾಡಿದ್ದಾರೆ. ಸಂಚಾರ ಮಾಡಿ ಅಲ್ಲಿ ವಾದ ಮಾಡಿ ಬೇರೆ ಬೇರೆ ಪರವಾದಿಗಳನ್ನ ಅವ್ರು ಪ್ರಮುಖವಾದ ಈಗ ತಿರುಪತಿಗೆ ಹೋಗಿದ್ದಾರೆ, ಪಂಢರಪುರಕ್ಕೆ ಹೋಗಿದ್ದಾರೆ, ಆಮೇಲೆ ಉಡುಪಿಗೆ ಹೋಗಿದ್ದಾರೆ, ಆಮೇಲೆ ಶ್ರೀರಂಗಂಗೆ ಹೋಗಿದ್ದಾರೆ, ಕಾಶಿಗೆ ಹೋಗಿದ್ದಾರೆ, ಬದರಿಗೆ ಹೋಗಿದ್ದಾರೆ. ಈ ತರದ ಕ್ಷೇತ್ರಗಳ ಆಕೆಲ್ಲ ನಡ್ಕೋತೆ ಹೋಗ್ತಿದ್ರಲ್ಲ, ಎಲ್ಲಾ ಕ್ಷೇತ್ರಗಳಿಗೆ ಅವರು ವಿಸಿಟ್ ಮಾಡಿದ್ದಾರೆ. ಸೊ ಅಲ್ಲಿಂದ ಅಂದ್ರೆ ಇಲ್ಲಿ ಬಂದಿದ್ದು ಯಾವಾಗ? ಅಂದ್ರೆ ಇಲ್ಲಿ ಅವ್ರು ಇದೇ ಪರಿಸರದಲ್ಲಿ ಇದ್ರು, ಪ್ರವಾಸ ಮಾಡಿ ಮತ್ತೆ ವಾಪಸ್ ಇಲ್ಲಿ ಬಂದ್ರು. ಅವ್ರು ಅಂದ್ರೆ ಇಲ್ಲಿಂದ ಯರಗೋಳ ಅಂತ ಊರಿದೆ, ಮಳಖೇಡದಿಂದ ಸುಮಾರು ಯಾದಗಿರಿ ಜಿಲ್ಲೆಯಲ್ಲಿ ಬರುತ್ತೆ ಯರಗೋಳ. ಆ ಯರಗೋಳದ ಗುಹೆಯಲ್ಲಿ ಅವರು ಸುಮಾರು 12-13 ವರ್ಷ ಕೂತ್ಕೊಂಡು ಅಲ್ಲಿ ತಪಸ್ ಮಾಡಿ ಮಧ್ವಾಚಾರ್ಯರ ಗ್ರಂಥಗಳಿಗೆ ಟೀಕೆ ಬರೆದ್ರು. 18